ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ. ಸಿವಿಲ್ ಪೊಲೀಸ್ ನೇಮಕಾತಿ ಪರೀಕ್ಷೆ ಇವತ್ತು ನಡೀತಾ ಇರುವಂತದ್ದು. ಬೆಂಗಳೂರಿನಲ್ಲಿ ಹಲವು ಸೆಂಟರ್ಗಳಲ್ಲಿ ಇವತ್ತು ಪರೀಕ್ಷೆ ನಡೀತಾ ಇದೆ. ಈಗಾಗಲೇ ಮುಂಜಾಗ್ರತಾ ಕ್ರಮಗಳು, ಯಾಕಂತ ಹೇಳಿದ್ರೆ ಹಲವು ಪ್ರಶ್ನೆ ಪತ್ರಿಕೆಗಳ ಸೋರಿಕೆಯ ಪ್ರಕರಣಗಳು ಮುನ್ನೆಲೆಯಲ್ಲಿ ಇರೋದ್ರಿಂದಾಗಿ ಈ ಒಂದು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗದಂತೆ ಈಗಾಗಲೇ ಸರ್ಕಾರ ಕ್ರಮ ವಹಿಸಿರುವಂತದ್ದು. ಈಗ ನೋಡ್ತಾ ಇರಬಹುದು, ಇದು ರಾಜಾಜಿನಗರ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಲ್ಲಿ ಇವತ್ತು ಈ ಒಂದು ಪರೀಕ್ಷಾ ಕೇಂದ್ರ ಇರುವಂತದ್ದು. ಈಗಾಗಲೇ ನೂರಾರು ಅಭ್ಯರ್ಥಿಗಳು ಈಗಾಗಲೇ ಪರೀಕ್ಷೆ ಬರೆಯೋದಕ್ಕೆ ಏನು ಇಲ್ಲಿ ಸೇರಿರುವಂತದ್ದು. 9 ಗಂಟೆಗೆ ಎಲ್ಲರನ್ನೂ ಕೂಡ ಒಳಗಡೆ ಬಿಡಲಾಗುತ್ತೆ. 10ವರೆಗೆ ಏನು ಪರೀಕ್ಷೆ ಶುರುವಾಗುತ್ತೆ. ಈಗಾಗಲೇ ಏನು 3991 ಏನಿದೆ ಅದರಲ್ಲಿ ಈಗಾಗಲೇ 4.5 ಲಕ್ಷ ಅಭ್ಯರ್ಥಿಗಳು ಈಗಾಗಲೇ ಅರ್ಜಿಯನ್ನ ಸಲ್ಲಿಕೆ ಮಾಡಿಕೊಂಡಿರುವಂತದ್ದು. ಮತ್ತೆ ಇದರ ನಡುವೆ ಹಾಸನ, ಮೈಸೂರು ಭಾಗದಲ್ಲಿ ಅತಿ ಹೆಚ್ಚು ಮಳೆ ಆಗ್ತಿರುವಂತಹ ಕಾರಣದಿಂದಾಗಿ ಏನು ಮಂಗಳೂರು ಕಡೆಯಿಂದ ಬರ್ತಾ ಇರ್ತಕ್ಕಂತಹ ಮತ್ತು ಹಾಸನದಲ್ಲಿರ್ತಕ್ಕಂತಹ ಅಭ್ಯರ್ಥಿಗಳಿಗೆ ತೊಂದರೆ ಆಗಿದೆ. ಗುಡ್ಡ ಕುಸಿತ ಆಗಿರೋದ್ರಿಂದ ಟ್ರೈನ್ ವ್ಯವಸ್ಥೆ ಕೂಡ ಸರಿಯಾಗಿ ಆಗದೆ ಟ್ರೈನ್ಗಳು ಅರ್ಧದಲ್ಲಿ ನಿಂತಿರುವ ಕಾರಣದಿಂದಾಗಿ ಹಲವು ಅಭ್ಯರ್ಥಿಗಳು ಎಕ್ಸಾಮ್ ಸೆಂಟರ್ನ ತಲುಪೋದಕ್ಕೆ ಕಷ್ಟಪಟ್ಟಿರುವಂತಹ ಸನ್ನಿವೇಶಗಳು ಕೂಡ ಉಂಟಾಗಿರುವಂತದ್ದು. ಸದ್ಯ ಈಗ ಎಲ್ಲ ಅಭ್ಯರ್ಥಿಗಳನ್ನ ಒಳಗಡೆ ಬಿಡ್ಲಾಗ್ತಿರುವಂತದ್ದು. ಏನು ಅವರ ಆಧಾರ್ ಕಾರ್ಡ್ ಮತ್ತು ಏನು ಫಾರ್ಮ್ ಏನಿದೆ ಅದನ್ನ ಹಿಡಿದುಕೊಂಡು ಅಭ್ಯರ್ಥಿಗಳು ಈಗಾಗಲೇ ಒಳಗಡೆ ಪರೀಕ್ಷೆ ಬರೆಯೋದಕ್ಕೆ ತೆರಳುತ್ತಾ ಇರುವಂತದ್ದು. ಬಾಗಲಕೋಟ್ ಸೇರಿದಂತೆ ಧಾರವಾಡ ಸೇರಿದಂತೆ ಹಲವು ಜಿಲ್ಲೆಗಳಿಂದ ಅಭ್ಯರ್ಥಿಗಳು ಈಗಾಗಲೇ ಪರೀಕ್ಷೆ ಬರೆಯೋದಕ್ಕೆ ಈಗಲೇ ಹಾಜರಾತಿಯನ್ನು ಕಂಡುಕೊಂಡಿದ್ದಾರೆ. ಮತ್ತು ಮಹಿಳಾ ಅಭ್ಯರ್ಥಿಗಳು ಕೂಡ ಈ ಒಂದು ಏನು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಪರೀಕ್ಷೆಯಲ್ಲಿ ಭಾಗಿಯಾಗ್ತಿರೋದನ್ನ ಗಮನಿಸ್ತಾ ಇದ್ದೀವಿ. ಎಲ್ಲರೂ ಕೂಡ ಈಗಾಗಲೇ ಪರೀಕ್ಷೆಗೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಸುಮಾರು 4.5 ಲಕ್ಷ ಅಭ್ಯರ್ಥಿಗಳು ಈ ಒಂದು ಪರೀಕ್ಷೆಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿಕೊಂಡಿರುವಂತದ್ದು. ಇಲ್ಲಿ ಒಂದ್ ಕಡೆ ಪುರುಷ ಅಭ್ಯರ್ಥಿಗಳು ಮತ್ತು ಮಹಿಳಾ ಅಭ್ಯರ್ಥಿಗಳನ್ನ ಸಪರೇಟ್ ಆಗಿ ಒಳಗಡೆ ಬಿಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸದ್ಯ ಏನು 10:30ಕ್ಕೆ ಪರೀಕ್ಷೆ ಶುರುವಾಗಲಿದ್ದು 9 ಗಂಟೆ ಈಗಲೇ ಅಂದ್ರೆ ಒಳಗಡೆ ಅಭ್ಯರ್ಥಿಗಳನ್ನ ಬಿಡುವಂತಹ ಕಾರ್ಯವನ್ನ ಪೊಲೀಸರು ಈಗಾಗಲೇ ಮಾಡಿಕೊಂಡಿರುವಂತದ್ದು. ಜೊತೆಯಲ್ಲಿ ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡಿರುವಂತದ್ದು, ಬಿಗಿ ಭದ್ರತೆಯನ್ನು ಕೂಡ ಕೈಗೊಂಡಿರುವಂತದ್ದು ಮತ್ತು ಜಾಮರ್ಗಳನ್ನ ಹಾಕೊಳ್ಳಲಾಗಿರುವಂತದ್ದು. ಮೊಬೈಲ್ಗಳನ್ನ ಸಪರೇಟ್ ಆಗಿ ಇಡಬೇಕಾಗುತ್ತೆ. ಜಾಮರ್ಗಳ ವ್ಯವಸ್ಥೆಯನ್ನು ಈಗಾಗಲೇ ಪೊಲೀಸ್ ಇಲಾಖೆ ಮಾಡಿಕೊಂಡಿರುವಂತದ್ದು. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ವಿಕಾಸ್, TV9 ಬೆಂಗಳೂರು. ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ.